ನಮಸ್ಕಾರ ರೀ ಎಲ್ಲಾರು ಹೆಂಗದ್ರಿ ಆರಾಮದ್ರಿ ಅನ್ಕೊಂಡ ಇವತ್ತಿನ ವಿಡಿಯೋ ಎಲ್ಲರಿಗೂ ಹೆಲ್ಪ್ ಆಗ್ತೈತಿ ಅನ್ಕೊಂಡೇನಿ. ಮತ್ತ ಎರಡು ಖುಷಿ ವಿಚಾರ ನಿಮ್ ಜೊತೆ ಹಂಚ್ಕೋಬೇಕಂತ ಬಂದೇನ್ರಿ. ನನ್ ಚಾನಲ್ಕ ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರೆಲ್ಲ ಸಬ್ಸ್ಕ್ರೈಬ್ ಮಾಡ್ರಿ, ಹಂಗ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡೋದು ಮರ್ಯಾಕ್ ಹೋಗ್ಬೇಡ್ರಿ. ಏನಪ್ಪಾ ಖುಷಿ ವಿಚಾರ ಅಂತ ನೀವು ಕೇಳ್ತಿರ್ಬೋದು. ನಂದ್ ಖುಷಿ ವಿಚಾರ ರೀ, ಅದು ಎಲ್ಲಾರ ಸಪೋರ್ಟ್ ಇಂದ ಆಗಿದ್ದಂತಾನ ಹೇಳ್ಬೋದು. ನನ್ನ ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆನ್ ಆಗೇತ್ರಿ. ಅದಕ್ಕ ನಿಮ್ ಎಲ್ಲರ ಸಪೋರ್ಟ್, ನಿಮ್ಮ ಪ್ರೀತಿ ನನ್ನ ಈ ಮಟ್ಟಿಗೆ ತಂದ ಹಚ್ಚೈತಿ ಅಂತ ನಾ ಹೇಳ್ಬೋದು. ಇನ್ನೊಂದು ಏನಪ್ಪಾ ಖುಷಿ ವಿಚಾರ ಅಂತಂದ್ರ, DSS ಗುರುಜಿ ಅವರು ಎಲ್ಲಿ ಸಿಗ್ತಾರ, ಅವ್ರ ಫೋನ್ ನಂಬರ್ ಏನು, ಅವ್ರ ಜೊತೆ ನಾವು ಮಾತಾಡ್ಬೇಕಾಗೈತಿ, ಅವ್ರನ್ನ ಭೇಟಿ ಆಗ್ಬೇಕಾಗೈತಿ ಅಂತ ಹಲವಾರು ನನ್ಗ ಕ್ವಶನ್ ಗಳನ್ನ ಕೇಳಿದ್ರಿ ನೀವ. ಅದಕ್ಕ ಉತ್ತರ DSS ಗುರೂಜಿ ಅವರು ಒಂದು ಖುಷಿ ವಿಚಾರವನ್ನ ಹಂಚ್ಕೊಂಡಾರಿ. ಅದ ಏನಂತಂದ್ರ, DSS ಗುರೂಜಿ ಅವರು ಪಾದಯಾತ್ರೆಯನ್ನ ಮಾಡಾಕತ್ತಾರಿ. ಅಲ್ಲೇ ಪಾದಯಾತ್ರೆ ಮಾಡುವಾಗ ಅವ್ರ ಜೊತೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರ ನನ್ ಜೊತೆ ಪಾದಯಾತ್ರೆ ಮಾಡ್ಬೋದಂತ ಹೇಳ್ಯಾರಿ. ಅದಕ್ಕಾಗಿ ನಿಮ್ಗೆ ಯಾರಾದ್ರೂ ಪಾದಯಾತ್ರೆ ಮಾಡೋರ್ ಇದ್ರಂದ್ರ DSS ಗುರೂಜಿ ಅವ್ರನ್ನ ಭೇಟಿ ಆದಂಗ ಆಗ್ತೈತಿ, ಅವ್ರ ಜೊತೆ ಮಾತಾಡಿದಂಗ ಆಗ್ತೈತಿ, ಅವ್ರ ಜೊತೆ ಪಾದಯಾತ್ರೆ ಮಾಡಿದಂಗ ಆಗ್ತೈತಿ. ಪಾದಯಾತ್ರೆ ಇಂಟ್ರೆಸ್ಟ್ ಇದ್ದವ್ರು ಮಾಡಬಹುದು ಅಂತ ಹೇಳ್ಯಾರಿ. ಅದ ಯಾವಾಗ ಎಲ್ಲಿ ಅಂತ ನಾ ಹೇಳ್ತೇನ್ರಿ. ಹಂಗ ಫಸ್ಟಿಗೆ ಹೇಳ್ಬೇಕಂತಂದ್ರ, ಆ ಸ್ವಲ್ಪ ಸೂಚನೆಗಳನ್ನು ಕೊಟ್ಟಾರಿ. ಪಾದಯಾತ್ರೆ ಯಾರ್ಯಾರು ಬರ್ತಿರ್ಲಿಲ್ಲ ನನ್ ಜೊತೆ ಬರೋರ್ ಇಂಟ್ರೆಸ್ಟ್ ಇದ್ದವ್ರು, ಯಾರಿಗ್ ಇಂಟ್ರೆಸ್ಟ್ ಇದ್ದವ್ರು ಮಾತ್ರ ನೀವ ಪಾದಯಾತ್ರೆ ಬರ್ರಿ ಅಂತ ಹೇಳ್ಯಾರ. ಎಲ್ಲಾರಿಗೂ ಫೋರ್ಸ್ ಮಾಡಿಲ್ಲ ರೀ. ಯಾರಿಗೆಲ್ಲ ಇಂಟ್ರೆಸ್ಟ್, ಯಾರಿಗೆಲ್ಲ ಅನುಕೂಲ ಯಾರಿಗ್ ಆಗ್ತೈತಲ್ಲ ಅವ್ರೆಲ್ಲಾನು DSS ಗುರುಜಿ ಅವ್ರ ಜೊತೆ ನೀವ ಪಾದಯಾತ್ರೆನ ಮಾಡ್ಬೋದ್ರಿ. ಮತ್ತ ಇನ್ನೊಂದ್ ಏನಂತಂದ್ರ, DSS ಗುರೂಜಿ ಅವರ ಪಾದಯಾತ್ರೆ ನಾಳೆ ಐತಂದ್ರ ಇವತ್ತಿನಂತೆ ನೀವ ಬಂದ ಒಂದ್ ಕಡೆ ಸ್ಟೇ ಆಗ್ರಿ, ಒಂದ್ ಕಡೆ ಉಳ್ಕೋರಿ. ಅವತ್ತಿನ ದಿನ ನನ್ ಜೊತಿನ ಪಾದಯಾತ್ರೆ ನೀವ ಮಾಡ್ಬೋದು ಅಂತ ಹೇಳ್ಯಾರ. ಅವತ್ತ ಗಡಬಿಡಿ ಒಳಗ ನೀವ ಗಾಡಿಯನ್ನ ಸ್ಪೀಡ್ ಆಗಿ ತಗೊಂಬಂದ ಆತರ ಮಾಡಕ್ ಹೋಗ್ಬೇಡ್ರಿ. ಆರಾಮಾಗಿ ಬರ್ರಿ, ಒಂದಿನ ಉಳ್ಕೋರಿ, ನೆಕ್ಸ್ಟ್ ಮರ್ದಿನ ನಾವ ಪಾದಯಾತ್ರೆ ಮಾಡೋಣ ಅಂತ ಹೇಳ್ಯಾರಿ. ಇನ್ನ ಪಾದಯಾತ್ರೆ ಎಲ್ಲಿಂದ ಸ್ಟಾರ್ಟ್ ಮಾಡ್ತಾರ ಅಂತ ಹೇಳ್ತೀನಿ ಕೇಳ್ರಿ. DSS ಗುರೂಜಿ ಅವ್ರನ್ನ ಭೇಟಿ ಆಗ್ಬೇಕಂತ ಎಷ್ಟೋ ದಿನದಿಂದ ನೀವ ಪ್ರಯತ್ನ ಪಡಾಕತ್ತೀರಿ. ಹಂಗ ನಾನು ಸಹ ಅದ್ರೊಳಗ ಹೋಗ್ಬೇಕ್ ಆಗೀನಿ. ನಾನು ಸಹ ಪ್ರಯತ್ನ ಮಾಡ್ತಾನೆ ಇರ್ತೀನಿ. DSS ಗುರೂಜಿ ಅವ್ರಿಗೆ ಕಾಲ್ ಹೋಗತ್ತನ ಅಂತಂದ ಸ್ವಿಚ್ ಆಫ್ ಬರ್ತಿರ್ತೈತಿ. ಎಲ್ಲಾರಿಗೂ ಸ್ವಿಚ್ ಆಫ್ ಯಾಕೆ ಬರ್ತೈತ್ರಿ, DSS ಗುರೂಜಿ ಫೋನ್ ನಂಬರ್ ಅಂತ ಕೇಳ್ತಿರ್ತೀರಿ. ಸ್ವಿಚ್ ಆಫ್ ಮಾಡಿರ್ತಾರ. ಅವ್ರದ್ದು ಕೆಲವೊಂದು ಭಕ್ತಾದಿಗಳ ಮನೆಗೆ ಹೋಗ್ತಿರ್ತಾರ. ಹಂಗಾಗಿ ನಾ ಅಲ್ಲೇ ಟೈಮ್ ಕೊಡ್ಬೇಕ ಅವ್ರಿಗೆ. ಫೋನ್ಯಾಗ ಮಾತಾಡಕ್ ಕೂತ್ರ ಒಬ್ರಿಗೆ ನಾವು ಟೈಮ್ ಕೊಡೋದು ಕಮ್ಮಿ ಆಗತ್ತ ಅನ್ನೋ ಸಂಬಂಧ ನಾ ಫೋನನ್ನ ಸ್ವಿಚ್ ಆಫ್ ಮಾಡಿರ್ತೀನಿ ಅಂತ ಹೇಳಿದ್ರು. ಅದಕ್ಕಾಗಿ ಅವ್ರ ಫೋನ್ ಸ್ವಿಚ್ ಆಫ್ ಮಾಡಿರ್ತಾರಿ. ಆ ನಾವು ಹೇಳ್ಬೇಕಂದ್ರ ಒಬ್ರ ಕಡೆ ಟೈಮ್ ಕೊಡ್ಬೇಕಾದ್ರೆ ಎಲ್ಲಾರು ಸ್ವಿಚ್ ಆಫ್ ಮಾಡೋ ಅವಶ್ಯಕತೆನೆ ಜಾಸ್ತಿ ಇರ್ತದೆ. ಒಬ್ರ ಕಷ್ಟ ಅಂತ ಅಂದ ಅವ್ರ ಕೇಳ್ಕೊಂಡ ಹೆಂಗೋ ಒಂದ್ ಫೋನ್ ನಂಬರ್ ಸಿಕ್ಕ ಅವ್ರು ಮೀಟ್ ಆಗಿ ಅವ್ರ ಜೊತೆ ಹೋಗಿರ್ತಾರ ಅಂದ್ಮೇಲೆ ಅವ್ರ ಕಷ್ಟ ಏನೈತೆ ಅಂತ ಕೇಳ್ಕೊಬೇಕಾದ್ರ ಅವ್ರಿಗೆ ಒಂದ್ ಸ್ವಲ್ಪ ಟೈಮ್ ಕೊಡ್ಬೇಕ ಅನ್ನೋ ಸಂಬಂಧ DSS ಗುರೂಜಿ ಅವರ ಫೋನ್ ಸ್ವಿಚ್ ಆಫ್ ಮಾಡಿರ್ತಾರಿ. DSS ಗುರೂಜಿ ಅವರ ಪಾದಯಾತ್ರೆ ಮಾಡಾಕತ್ತಾರಿ. DSS ಗುರೂಜಿ ಅವರು ಡಿಸೆಂಬರ್ 4ನೇ ತಾರೀಕ ಮಂತ್ರಾಲಯಕ್ಕ ಪಾದಯಾತ್ರೆ ಮಾಡಾಕತ್ತಾರಿ. ತುಂಗಭದ್ರಾ ನದಿ ಐತಲ್ರಿ, ಅಲ್ಲಿಂದ ಬ್ರಿಡ್ಜ್ ಒಂದ್ ಇರ್ತೈತಲ್ಲ, ಈಗ ನಾವ್ ಏನ್ ಮಂತ್ರಾಲಯಕ್ ಹೋಗ್ತಿಲ್ಲ ಅಲ್ಲಿ ಬ್ರಿಡ್ಜ್ ಹತ್ತದಲ್ಲ ತುಂಗಭದ್ರಾ ನದಿದ, ಆ ಬ್ರಿಡ್ಜ್ ದಿಂದ ಮಂತ್ರಾಲಯ ಅಲ್ಲಿಂದ 9 ಕಿಲೋಮೀಟರ್ ಆಗ್ತದಂತ. ತುಂಗಭದ್ರಾ ಏನ್ ಬ್ರಿಡ್ಜ್ ಐತಲ್ಲ, ತುಂಗಭದ್ರಾ ನದಿದ ಬ್ರಿಡ್ಜ್ ಇಂದ ಮಂತ್ರಾಲಯಕ್ಕ 9 ಕಿಲೋಮೀಟರ್ ಆಗ್ತೈತಂತ್ರಿ. 9 ಕಿಲೋಮೀಟರ್ ನೀವ DSS ಗುರೂಜಿ ಅವ್ರ ಜೊತೆ ಪಾದಯಾತ್ರೆ ಯಾರಾದ್ರೂ ಮಾಡೋರ್ ಇಂಟ್ರೆಸ್ಟ್ ಇದ್ರ ಬರ್ಬಹುದು ಅಂತ ಹೇಳ್ಯಾರಿ. ಡಿಸೆಂಬರ್ ಗುರುವಾರ ದಿನ ಇದನ್ನ ಪಾದಯಾತ್ರೆ 7 ಗಂಟೆಕ ಸ್ಟಾರ್ಟ್ ಮಾಡ್ತಾರಂತ. ಮುಂಜಾನೆ 7 ಗಂಟೆಗ ಸ್ಟಾರ್ಟ್ ಮಾಡ್ತಾರಂತ್ರಿ. ಹಂಗ ನಡು ನಿಮಗ ನಾಷ್ಟಾದು ವ್ಯವಸ್ಥೆಯನ್ನ ಗುರೂಜಿ ಅವರನ್ನ ಮಾಡ್ಯಾರಿ. ಅಲ್ಲೇ ನಾಷ್ಟಾ ಮಾಡ್ಕೊಂಡ ಹಂಗ ನೀವು ಮುಂದ ರಾಯರ ದರ್ಶನವನ್ನ ತಗೊಂಡ ಅಲ್ಲಿಂದ ನೀವ ಈ ಪಾದಯಾತ್ರೆಯನ್ನ ಮುಕ್ತಾಯ ಮಾಡ್ಬೋದ್ರಿ. ನೀವು 9 ಕಿಲೋಮೀಟರ್ ತನಾನು DSS ಗುರೂಜಿ ಅವ್ರ ಜೊತೆನ ಪಾದಯಾತ್ರೆ ಮಾಡ್ಬೋದಂತ DSS ಗುರೂಜಿ ಅವರ ಹಂಚ್ಕೊಂಡಾರಿ. ನಿಮ್ಗೆ ಯಾರಾದ್ರೂ ಏನಾದ್ರೂ ಇಂಟ್ರೆಸ್ಟ್ ಇದ್ರ ಅವ್ರ ಜೊತೆ ಹೋಗ್ರಿ. ಅವ್ರ ಜೊತೆ ಮಾತಾಡೋ ಅವಕಾಶ ಸಿಗ್ತೈತಿ. ಅವ್ರನ್ನ ಇಷ್ಟ ದಿನ ಯೂಟ್ಯೂಬ್ ಒಳಗ ನೋಡ್ತಿದ್ರಿ, ಈಗ ಅವ್ರನ್ನ ಮುಂದನ ನೋಡೋ ಅವಕಾಶ ಸಿಗ್ತೈತಿ. ವಿಡಿಯೋ ನಿಮ್ಗ ಇಷ್ಟ ಆಗೇತ್ ಅನ್ಕೊಂಡೇನಿ. ಸ್ವಲ್ಪ ಮಂದಿಗ್ ಗೊತ್ತಿಲ್ದವ್ರಿಗೆ ಆಗಿರ್ಬೋದು ಅನ್ಕೊಂಡೇನಿ. ಈ ವಿಡಿಯೋ ನಿಮ್ಗೆ ಏನಾದ್ರು ಒಂದ್ ಸ್ವಲ್ಪ ಆದ್ರೂ ನಿಮ್ಗ ಏನಾದ್ರು ಹೆಲ್ಪ್ ಆಗಿತ್ತಂದ್ರ ಲೈಕ್ ಮಾಡ್ರಿ. ಲೈಕ್ ಮಾಡೋದು ಮರ್ಯಾಕ್ ಹೋಗ್ಬೇಡ್ರಿ. ಥ್ಯಾಂಕ್ ಯು ಸೋ ಮಚ್.